ಎಲ್ಲರಿಗೂ ನಮಸ್ಕಾರ. ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು, 1 ವರ್ಷ ಚಿನ್ನ ಬೆಳ್ಳಿ ಯಾರು ತಗೊಳಕ್ ಹೋಗ್ಬೇಡಿ ಅಂತ. ಅವ್ರ ಮಾತು ಹೇಳಿದ್ರೆ ಇನ್ನ ದೇಶನೇ ಸೈಲೆಂಟ್ ಆಗುತ್ತೆ. ಯಾಕೆಂದ್ರೆ ಅವ್ರ ಮಾತಿಗೆ ಅಷ್ಟು ಪವರ್ ಐತೆ. ಬಟ್ ಆದ್ರೆ ಒಂದು ವರ್ಗನ ಮರ್ತೋದ್ರು. ಈ ವಿಶ್ವಕರ್ಮ ವರ್ಗ ಅಂದ್ರೆ ಯಾವುದು ಅಂದ್ರೆ ಈ ಆಚಾರದು ಒಂದು ವರ್ಗ ಅನ್ನೋದು ಮರ್ತೋದ್ರು. ನಮ್ಮ ವಿಶ್ವಕರ್ಮ, ನಮ್ಮ ಆಚಾರದ ಇವತ್ತು ನಾನು ಧ್ವನಿ ಎತ್ತುತ್ತಾ ಇದ್ದೀನಿ. ಯಾಕೆ ಅಂದರೆ ಧ್ವನಿ ಎತ್ತಲೇಬೇಕಾಗಿರೋಂಥ ಮೂಮೆಂಟು. ಸ್ವಾಮಿ, ನೀವು ಹೇಳಿರೋದು ಕರೆಕ್ಟೇ, 1 ವರ್ಷ ತಗೊಳ್ಬಾರ್ದು ಅಂತಲೇ ಹೇಳಿದ್ದೀರಾ. ಬಟ್ ಆದರೆ 100% ಜನದಲ್ಲಿ, ನಮ್ಮ ಆಚಾರದಲ್ಲಿ 100% ಜನದಲ್ಲಿ 25% ಜನ ನಂತರ ಡ್ರೈವಿಂಗ್ ಆಗಿರ್ಬೋದು, ಕಾರ್ಪೆಂಟರ್ ಆಗಿರ್ಬೋದು, ಮತ್ತೊಂದು ಮಾಡ್ಕೊಂಡವ್ರೆ. ಮತ್ತು ಇದ್ಕೊಂಡು ಇನ್ನು 25% ಜನ ಸೆಟ್ಲ್ ಆಗಿರೋರು 1 ವರ್ಷ ಅಲ್ದಿದ್ರೆ 3 ವರ್ಷ ಸುಧಾರಿಸ್ಕೊಳ್ಳೋಂಥ ಜನ ಇದ್ದಾರೆ. ಇನ್ನು 50% ಜನ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ಬೇಕು. ಯಾಕೆಂದರೆ ಒಂದು ಮೂಗ್ನತಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡೋ ಕೆಲಸಗಾರರು ಅಂದರೆ ಲೇಬರ್ಗಳು, ಅವ್ರಿಗೆ ಚಿಕ್ಕವಾಗಿಂದ ಇದು ಏನು ಕೆಲಸ ಕಲ್ತಿದ್ದಾರೆ, ನಮ್ಮ ಕುಲಕಸಬು ಏನು ಕಲ್ತವ್ರೆ, ಆಚಾರ ಚಿನ್ನ ಬೆಳ್ಳಿ ಕೆಲಸ ಮಾಡೋದು, ಅವ್ರಿಗೆ ಈ ಕೆಲಸ ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನಮ್ಮ ಕುಲಕಸಬು ಏನೈತೋ ಅದನ್ನ ಅವತ್ತಿಂದನೂ ಅವ್ರು ಅದೇ ಮಾಡ್ಕೊಂಬಂದಿರೋರು. ಅವ್ರ ಹೊಟ್ಟೆ ಮೇಲೆ ಇವತ್ತು ನೀವು ಎತ್ತಿ ಕಲ್ಲು ಹೊಡೆದಂಗೆ ಆಗೈತೆ. ಬಟ್ ನಾನು ಹೇಳ್ತಾ ಇರೋದು ಇಷ್ಟೇ, ಎಷ್ಟಾದರೆ ಅಷ್ಟು ಈ ವಿಡಿಯೋ ಶೇರ್ ಮಾಡಿ, ನರೇಂದ್ರ ಮೋದಿ ಅವರವ್ರಿಗೂ ತಲುಪಿ ಒಂದು ಪರಿಹಾರ, ಒಂದು ತಿಂಗಳಿಗೆ ಇಷ್ಟು ಅಂತ ಅಮೌಂಟು ಅಂತ, ಒಂದು ಕಾರ್ಮಿಕರು ಏನವ್ರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋವಂಥ ಕಾರ್ಮಿಕರು ಏನವ್ರೆ ಅವ್ರಿಗೆ ಒಂದು ಇಷ್ಟು ಅಮೌಂಟು ಅಂತ ಬಂದರೆ 1 ವರ್ಷ ಅಲ್ದಿದ್ರೆ 2 ವರ್ಷ ಆರಾಮಾಗಿ ಅದು ಎಲ್ಲ ಮುಗಿದಾದ್ಮೇಲೆ ಆಮೇಲೆ ಬೇಕಾದ್ರೆ ಇದು ಮಾಡ್ಕೊಬೋದು. ಸಿಕ್ಕಾಪಟ್ಟೆ ಕಷ್ಟ ಐತೆ ಸ್ವಾಮಿ, ನೀವು ಹೇಳ್ಕೊಬೋದು. ಬಟ್ ನೀವೇನಾದರೂ ಹೇಳಿದ್ರೆ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ. ಬಟ್ ಇವ್ರ ಕಾರ್ಮಿಕರು ಹೊಟ್ಟೆನೂ ನೋಡಬೇಕಲ್ಲ. ಒಬ್ರಿಗೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇದ್ದಂಗೆ ಆಗೋಗೈತೆ. ಇವಾಗಿರೋ ರೇಟ್ಗಳಲ್ಲಿ ಎಲ್ಲ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಇವಾಗ ಕೆಲಸಗಳಿಲ್ಲದೆ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸ್ತಾರೆ. ಬೇರೆ ಕೆಲಸ ಬರಲ್ಲ. ನಮ್ಮ ಕುಲಕಸಬು ಕಲ್ತಿರೋ ನಮ್ಮ ಅಣ್ಣ ತಮ್ಮಂದಿರೆ, ದಯವಿಟ್ಟು ನೀವು ಎಷ್ಟಾದರೆ ಅಷ್ಟು ಈ ವಿಡಿಯೋ ಶೇರ್ ಮಾಡಿ, ನರೇಂದ್ರ ಮೋದಿ ಅವರವರೆಗೂ ತಲುಪಿ. ಒಂದು ತಿಂಗಳಿಗೆ ಇಷ್ಟು ಅಂತ ಅಮೌಂಟು ನಿಮಗೆ ಅಂತ ಬಂದು ತಲುಪಿದ್ರೆ ನಾನಷ್ಟು ಖುಷಿ ಬೀಳೋ ಯಾರೂ ಇಲ್ಲ ಪ್ರಪಂಚದಲ್ಲಿ. ನಮ್ಮ ಆಚಾರ ಯಾರ್ಯಾರು ಇದ್ದೀರೋ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಮತ್ತೆ ಎತ್ಕೊಂಡು ಧ್ವನಿ ಎತ್ತಕ್ಕೆ ಅಂತ ನಾನಿದ್ದೀನಿ. ಆದಷ್ಟು ಈ ಗ್ರೂಪ್ಗಳಲ್ಲಿ ಹಾಕಿ ಅಂತ ಹೇಳ್ತಾ ಬಾಯ್ ಸ್ನೇಹಿತರೆ ಎಲ್ಲರಿಗೂ.